ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ 5:30ಗೆ. ಏನು ಸ್ಪೆಷಲ್ ಅಂತಂದರೆ ಇವತ್ತು ಹಳದಿ ಲಾಗು, ಮೆಹಂದಿ ಲಾಗ್ ನೀವು ನೋಡಿರ್ತೀರ. ಹಾಗೆ ಇವತ್ತು ಮೇಯ್ನ್ ಏನಂತಂದರೆ ಮುಹೂರ್ತ ಲಾಗು. ನಮ್ಮ ಅಕ್ಕನಿಗೆ 8:30ಗೆ ಮುಹೂರ್ತ ಇರೋದ್ರಿಂದ ಸ್ವಲ್ಪ ಬೇಗನೆ ಚೌಟ್ರಿಗೆ ಹೋಗಬೇಕಿತ್ತು. ಹಾಗೆ ಬೆಳಗ್ಗೆನೇ ಮಳೆ ಬೇರೆ ಬರ್ತಾ ಇದೆ. ನಮ್ಮ ಮನೇಲಿ ನಮ್ಮಮ್ಮ, ನಮ್ಮ ಅಕ್ಕ ಅವರೆಲ್ಲ ಬೆಳಗ್ಗೆನೇ ಹೋಗ್ಬಿಟ್ಟಿದ್ರು. ಹಾಗೆ ನಾನು ಮತ್ತು ನಮ್ಮ ಅಣ್ಣ ಇವಾಗ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ನೋಡಿ ಆಲ್ರೆಡಿ ರೆಡಿ ಆಗಿಬಿಟ್ಟೇ ಬಂದುಬಿಟ್ಟಿದ್ದಾರೆ. ಇವಾಗ ಮೇಲೆ ಹೋಗ್ಬಿಟ್ಟು ಏನೇನು ಶಾಸ್ತ್ರ ನಡೀತಿದೆ ಅಂತೇಳಿ ನೋಡೋಣ ಬನ್ನಿ. ಆಲ್ರೆಡಿ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು ಮದುವೆ ಹುಡುಗಿಗೆ. ಹಾಗೆ ಮದುವೆ ಹುಡುಗಿ ಬಳೆ ಎಲ್ಲ ಹಾಕಿಸ್ಕೊಂಡು ಎಲ್ಲರೂ ಬಳೆ ಹಾಕಿಸ್ಕೊಂಡ್ರು. ಹಾಗೆ ನನಗೂ ಬಳೆ ಹಾಕಿಸ್ಕೋಬೇಕಂತ ಆಸೆ ಆಯಿತು. ಹಾಗೆ ನಾನು ಬಳೆ ಹಾಕಿಸ್ಕೊಂಡೆ. ಬ್ಲ್ಯಾಕ್ ಬಳೆ ಹಾಕಿಸ್ಕೋಬಾರ್ದಂತಾರೆ ಅಂತೂ ನಾನು ಹಾಕಿಸ್ಕೊಂಡೆ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ಬುದ್ಧಿವಂತ ಅಂತಂದ್ರೆ ಮುಂದೆ 3 ಲೈನ್ ಚೇರ್ ತೆಗ್ದಿದ್ರೆ ಮುಗ್ದೇ ಹೋಯ್ತೈತಿ ಹಿಂದ್ಗಡೆ ಇಡಕ್ಕೆ. ಅಲ್ಲಿಂದ ಇಡೀ ತನಕ ಮತ್ತೆ ವಾಪಸ್ ಹೇಳ್ಕೊ ಬರ್ತಾನೆ. ಮೇಡಿರೋದೇ ಇವನು ಕಿತಾಬದ್ದಿ. ಅಲ್ಲಿಂದ ಅಷ್ಟೇ 3 ಚೇರ್ ತಂದು ಹಿಂದ್ಗಡೆ ಇಟ್ಟಿದ್ರೆ ಮುಗ್ದೋಯ್ತೈತೆ ತಾನೆ. ನೀನು ಕೊಟ್ಟಿದ್ದ ಐಡಿಯಾ ಇಲ್ಲ, ನಾನು ಕೊಡ್ತೀರ ಐಡಿಯಾ ನಿನಗೆ. ಅಲ್ಲಿಂದ ಎಲ್ಲ ಚೇರ್ ಹಿಂದೆ ಶಿಫ್ಟ್ ಮಾಡ್ತಾರೆ ಇವಾಗ. ಅಷ್ಟೇ ನೀನು ತಾನೇ ಮಾಡಿದ್ದು. 1-2-3 ಚೇರು ತಂದು ಲಾಸ್ಟಲ್ಲಿ ಇಟ್ಟರೆ ಮುಗ್ದೇ ಹೋಗಿದ್ದು. ಇವಾಗ ಎಲ್ಲ 1 by 1 ಫಸ್ಟಿಂದ ಜೋಡಿಸಿದ್ದಲ್ಲ ನೀನು. ಹುಡುಗಿ ಇಲ್ಲೇ ಬಂದಿದೆ ನೋಡಿ. ಮದುವೆ ಹುಡುಗಿಗಿಂತ ಮದುವೆ ಹುಡುಗಿ ಪಕ್ಕ ಸಿಸ್ಟರ್ಸ್ಗಳದೇ ಗ್ರ್ಯಾಂಡ್ ಜಾಸ್ತಿ. ಇಲ್ಲೊಬ್ರು ಎಲ್ಲ ರೆಡಿಯಾಗಿ ಆಲ್ರೆಡಿ ಬರ್ತಾ ಇದ್ದಾರೆ. ಫೈನಲಿ ತಾಳಿ ಎಲ್ಲ ಕಟ್ಟಾಯಿತು. ಹಾಗೆ ತುಂಬಾ ಸೌಂಡ್ ಇದರಿಂದ ತಲೆ ಬೇರೆ ನೋವು ಬರ್ತಾಯಿತ್ತು. ಟೀ ಕುಡಿಯೋಣ ಇಲ್ಲ ತಿಂಡಿ ಮಾಡೋಣ ಅಂತ ಇಲ್ಲಿ ಊಟದ ಹಾಲ್ ಹತ್ರ ಬಂದ್ವಿ ಎಲ್ಲರೂ. ಹಾಗೆ ಇನ್ನೂ ತಿಂಡಿ ಏನೂ ರೆಡಿ ಆಗಿರಲಿಲ್ಲ, ಟೇಬಲ್ ಏನೂ ಸೆಟ್ ಮಾಡಿರಲಿಲ್ಲ. ಹಾಗೆ ನಾವು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಗೊಂಡು ನಮ್ಮ ಅಣ್ಣ ಅವರೆಲ್ಲ ಟೇಬಲ್ ಜೋಡಿಸ್ತಾ ಇದ್ರು. ಅವರೆಲ್ಲ ಜೋಡಿಸ್ತಾ ಇದ್ರೆ ನಾವು ಈ ಕಡೆ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಬನ್ನಿ ಇವರೆಲ್ಲ ಜೋಡಿಸಾಗೋಷ್ಟೊತ್ತಿಗೆ ಒಂದು ಟೀ ಕುಡ್ಕೊಂಬರೋಣ ಅಂತ ಹಾಗೆ ಒಂದು ಟೀ ಕುಡ್ದು ನಮ್ಮ ಅಕ್ಕನ ಫ್ರೆಂಡ್ಸ್ಗಳೆಲ್ಲರೂ ಬಂದಿದ್ದರು. ಅವ್ರನ್ನ ಎಲ್ಲರ ಜೊತೆನೂ ಮಾತಾಡಿಸಿ ಎಲ್ಲರೂ ಹೇಗೆ ಕಾಣ್ತಾ ಇದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಬರೀ ಇದೊಂದೇ ಪೋಸ್ ನಿಮ್ದು ಯಾವಾಗ ನೋಡಿದ್ರು ಇದೇ ಒಂದೇ ನಿಮ್ಮದೇ ಹಾಕೋದು. ಸ್ವಲ್ಪ ಜೋರಾಗಿ ನಾನೇ ಜೋರಾಗಿ ಮಾತಾಡ್ತಿದ್ದೀನಿ. ವಾಯ್ಸ್ ಬರ್ತಾ ಇಲ್ಲ, ಇನ್ನೂ ಜೋರಾಗಿ ತಿರ್ಚು ಗೊತ್ತಾ ಇಲ್ವಲ್ಲ. ಏನು ಮಾಡೋಣ? ನೀನು ಮಾತ್ರ ತಿಂತಿದ್ದೆ, ನನಗೆ ಮಾತ್ರ ಹಾಕಿಲ್ಲ. ಇವಾಗ ಹಾಕಿದ್ರು ನೋಡು. ತಿಂತೀನಿ ಈಗ. ನೀನು ಮಾತ್ರ ತಿಂತಿದ್ದೆ, ನನಗೆ ಮಾತ್ರ ಹಾಕಿಲ್ಲ. ಇವಾಗ ಹಾಕಿದ್ರು ನೋಡು. ತಿಂತೀನಿ ಈಗ. ಹಲೋ ಹಾಯ್ ಗೈಸ್, ಫೈನಲಿ ನಮ್ಮ ಅಕ್ಕನ ಮುಹೂರ್ತ ಎಲ್ಲ ಮುಗೀತು. ನಾವು ಬೆಳಗ್ಗೆ 5 ಗಂಟೆ 5:15 ಅನ್ನಂಗೆ ಚೌಟ್ರಿ ಹತ್ರ ಹೋಗಿದ್ವಿ. ಯಾಕಂದರೆ 8:15 ಮುಹೂರ್ತ ಇದ್ದಿದ್ದರಿಂದ ಬೇಗನೆ ಹೋಗಿದ್ವಿ. ಹಾಗೆ ಇನ್ನೂ ಟೈಮ್ ಇತ್ತಲ್ಲ ಅಂತ ಹಾಗೆ ಮನೆಗೆ ಬಂದು ನಾವೆಲ್ಲ ರೆಡಿಯಾಗಿ ಹೋಗ್ತಿದ್ವಿ. ಹೇಗೆ ಕಾಣಿಸ್ತಿದ್ವಿ ಸ್ಯಾರಿ ಹಾಕ್ಕೊಂಡು? ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಇವಾಗ ಬನ್ನಿ ಚೌಟ್ರಿಗೆ ಹೋಗೋಣ. ಚೌಟ್ರಿಗೆ ಫುಲ್ ಡ್ಯಾನ್ಸ್ ಪ್ರೋಗ್ರಾಮ್ ಅಂತೆ, ಎಂಜಾಯ್ ಮಾಡ್ತೀವಿ. ಡ್ಯಾನ್ಸ್ ಎಲ್ಲ ಇದೆ, ಫ್ಯಾಮಿಲಿ ಗ್ರೂಪ್ ಡ್ಯಾನ್ಸ್ಗಳೆಲ್ಲ ಇದೆ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಹೇಗಿರುತ್ತೆ ಅಂತೇಳಿ. ಬನ್ನಿ ಹೋಗೋಣ ಈಗ. ಗೈಸ್ ಫೈನಲಿ ಮದುವೆ ಚೌಟ್ರಿಗೆ ಬಂದು ರೆಡಿಯಾಗಿ ಅಂಕಲ್ ನನ್ನ ಫೋಟೋ ತೆಗಿಸ್ಕೊ ನಂದು. ಬಿಸ್ಕೊಡು ಸ್ವಲ್ಪ ಹಿಂದೆ ಆಗುತ್ತೆ. ಹಾಂ ಸಾಕು, ಸರಿ ಬಿಡಿ. ಹಾಂ ಓಕೆ, ಎಸ್ ರೆಡಿ. ಕೈ ಲಾಕ್ ಮಾಡಿ ಸ್ವಲ್ಪ ಮೇಲೆ. ಹಾಂ ಈ ಕಡೆ ಎಸ್ ರೆಡಿ. ಗೈಸ್ ಇವ್ರ ಹತ್ರ ಇವಾಗ ಫೋಟೋ ತೆಗೆಸ್ಕೊಂಡಾಯ್ತು. ಇವಾಗ ಫೋಟೋ ತೆಗೆಸ್ಕೊಂಡು ಇಲ್ಲಿ ಇವರು ಹುಡುಗಿದು ತಂಗಿ, ಇದು ಹುಡುಗಂದು ಅತ್ತೆ ಅಲ್ಲ ಅಮ್ಮ. ಸಾರಿ ಹುಡುಗಂದು ಅಮ್ಮ. ಗೈಸ್ ಫುಲ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ರಿಸೆಪ್ಷನ್ಗೆಲ್ಲ ರೆಡಿ ಮಾಡ್ತಿದ್ದಾರೆ. ಗೈಸ್ ನೋಡಿ ಇಲ್ಲಿ ಎಲ್ಲ ಹೆಂಗೆ ರೆಡಿಯಾಗಿ ಸುಮ್ಮನೆ ಬಂದು ಕೂತ್ಕೊಂಡಿದ್ದಾರೆ, ಯಾರು ಮಾಡ್ತಿಲ್ಲ. ಜಾಗು ಬ್ಲೂ ಸೇಮ್ ಅಪ್ಪಿ ನಾನೇನು ಫೋಟೋ ಕಾವೇಕಾ. ಗೈಸ್ ಫೈನಲಿ
ಮದುವೆ ಬ್ರೈಡ್ ಬಂದ್ವಿ, ಇವಾಗ ಡ್ಯಾನ್ಸ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇಷ್ಟು ಜನ ಡ್ಯಾನ್ಸ್ ಮಾಡೋಕ್ಕೆ ನಿಂತಿದ್ದಾರೆ. ನಮ್ಮ ಫ್ಯಾಮಿಲಿ ಫುಲ್ಲು. ಇವಾಗ ಬ್ರೈಡ್ ಬರಬೇಕು, ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಇವಾಗ ನಿಂತಿರೋದು ಫ್ಯಾಮಿಲಿ ಫುಲ್ಲು. ಇವಾಗ ಬ್ರೈಡ್ ಆಲ್ರೆಡಿ ಬಂದಾಗಿದೆ. ಡ್ಯಾನ್ಸ್ ಮಾಡಬೇಕಾದ್ರೆ ವಿಡಿಯೋ ಮಾಡಬೇಕು. ನೀನು ಡ್ಯಾನ್ಸ್ ಮಾಡ್ತೀಯ ಅಲ್ವಾ ಗೈಸ್? ಇವಾಗ ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್. ವಿಡಿಯೋ ಮಾಡಿಕೊಂಡು ಹೆಂಗಿತ್ತು ಡ್ಯಾನ್ಸ್ ನೋಡಿದ್ರಾ? ಸಖತ್ತಾಗಿತ್ತಾ? ಬರ್ಲಿಲ್ಲ ನೀವು ಮೇಲೆ? ನಾವು ತಿಂಗಳಿಂದ ನಾವು ಲಾಸ್ಟಿಗೆಲ್ಲ ಸ್ಟೇಜ್ ಮೇಲೆ ಬನ್ನಿ ಅಂತ ಅಂದ್ವಲ್ಲ, ಯಾರು ಬರಲಿಲ್ಲ. ಗೈಸ್ ಡ್ಯಾನ್ಸ್ ಮಾಡೋಕ್ಕೆ ಎಲ್ಲರನ್ನೂ ಕರೆದ್ರು, ಯಾರೂ ಬರಲಿಲ್ಲ. ಬನ್ನಿ ಅನ್ನೋಕೆ ಬರಲಿಲ್ಲ. ಇವಾಗ ಬಂದಿಲ್ಲ ಅಂತ ಇವಾಗ ಕಂಪ್ಲೇಂಟ್ ಮಾಡ್ತಾವ್ರೆ ಈ ಆಂಟಿ ಜೊತೆ. ಹಾಯ್ ಮಾಡ್ಬಿಡಿ. ಬರ್ಬೇಕು ತಾನೆ ನೀವು? ಕರಿಬೇಕಾ? ಓಕೆ.
ಫುಲ್ಲು ಫೋಟೋ ಶೂಟ್ದೆ ಹವಾ ನಡೀತಾ ಇದೆ ಇಲ್ಲಿ. ನಮ್ಮ ಶಾರಿ ಅಣ್ಣನಂದ್ರೆ ಯಾರು ಬಿಡ್ತಾನೆ ಇಲ್ಲ, ಎಲ್ಲ ಫೋಟೋಸ್ ತಗೊಡಿ ಅಂತ ಹೇಳ್ತಿದ್ದಾರೆ. ಈಚೆ ಆಚೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಫೋಟೋಸೇ ತೆಗಿತಿರೋದು. ಪಾಪ ನಮ್ಮ ಶಾರಿ ಅಣ್ಣ ಅವಾಗಿಂದ ಎಷ್ಟು ಫೋಟೋ ತೆಗ್ದಿರಿ ಶಾರಿ ಅಣ್ಣ? ಒಂದು 2,000 ಮೇಲೆ ಫೋಟೋಸ್ ತೆಗ್ದವ್ರೆ. ಅಂತರೂ ಬಿಡ್ತಾನೆ ಇಲ್ಲ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಫೋಟೋ ತಗೋತಿದ್ದಾರೆ. ಗೈಸ್ ಫಂಕ್ಷನ್ ಎಲ್ಲ ಆಲ್ರೆಡಿ ಎಲ್ಲ ಮುಗಿದೈತಿ, ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಾವು ಇವಾಗ ಫೋಟೋಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ ಸ್ಟೇಜ್ ಮೇಲೆ. ಬನ್ನಿ ಫೋಟೋಸ್ ತಗೊಳ್ಳೋಣ. ಇದು ಹೊಟ್ಟೆ ಅಷ್ಟೇ ಸುಸ್ತಾಗ್ಬಿಟ್ಟೈತಿ. ಯಾಕಂತೀರ ಸ್ವಲ್ಪ ದಾರು ಬಿದ್ದೋದು. ನಿಮ್ಗಿಂತ ನೀವು ಹಾಕಿದಿರಲ್ಲ ಜೀವನಲ್ಲಿನೇ ಅಷ್ಟು ವೇಟ್ ಐತೆ. ಇವಾಗ ಅದೆಲ್ಲ ಎತ್ಬೇಕಂದ್ರೆ ಹೊಟ್ಟೆಗೆ ಸ್ವಲ್ಪ ಎನರ್ಜಿ ಹೋಗ್ಬೇಕು. ಪಾಪ ಹೆಂಗ್ ಕೂತಾರೆ. ಯಾಕೆ ಸರಿ ಅಣ್ಣ ಏನಾಯ್ತು ಬೇಜಾರು? ಅಯ್ಯೋ ಎಲ್ಲರಿಗೂ ಹೊಟ್ಟೆ ಆಗ್ತದೆ, ತುಂಬ ರಶ್ ಇದ್ದಾರೆ ಜನ, ಅದಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಗೈಸ್ ಆಲ್ಮೋಸ್ಟ್ ಎಲ್ಲರೂ ಊಟಕ್ಕೆ ವೆಯ್ಟ್ ಮಾಡಿ ಇವಾಗ ಊಟಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಸಖತ್ ಹೊಟ್ಟೆ ಹಸಿದಿದೆ. ಬೆಳಗ್ಗೆನೂ ಯಾರೂ ಜಾಸ್ತಿ ತಿಂದಿರಲಿಲ್ಲ. ಈ ಅಕ್ಕನಿಗಂತೂ ಫುಲ್ ಎನರ್ಜಿ ಲೆಸ್ ಆಗ್ಬಿಡತ್ತೆ. ಊಟ ಅಂದ್ರೂ ಬೆಳಗ್ಗೆ ಎಷ್ಟು ಗಂಟೆಗೆ ಊಟ ಮಾಡಿದ್ದು ನಾವು? 9 ಗಂಟೆ ಆಗಿದ್ದಕ್ಕ. 9 ಗಂಟೆಗೆ ನಾಷ್ಟ ಮಾಡಿದ್ದು. ಇವಾಗ ಬಂದು ಟೈಮ್ 2 ಗಂಟೆ ಆಗಲೇ ಹೊಟ್ಟೆ ಹಸಿದೆ. ಏನಕ್ಕೆ ಇವತ್ತು ಇಷ್ಟು ಹೊಟ್ಟೆ ಹಸಿದೆ ಅಂತ ಗೊತ್ತಿಲ್ಲ. ಗೈಸ್ ಫೈನಲಿ ಎಲ್ಲರದು ಊಟ ಐತಿ. ಎಲ್ಲರೂ ಕುತ್ಕೊಂಡಿದ್ರು ಆರಾಮಾಗಿ ಮಾತಾಡಿಕೊಂಡು. ಇವಾಗ ಶಾಲೆಣ್ಣ ಕೇಳೋಣ. ಶಾಲೆಣ್ಣ ಊಟ ಹೆಂಗಿತ್ತು? ಅಪ್ಪ ಊಟ ಹೆಂಗಿತ್ತು ನಿಂಗೆ? ನನ್ನೇಕ ಗೈಸ್ ಫೈನಲಿ ಅಕ್ಕ ಊಟ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ರಿಸೆಪ್ಷನ್ ಎಲ್ಲ ಮುಗೀತು. ಇವಾಗ ಅವ್ರನ್ನ ಕಳಿಸ್ಕೊಡೋದು ಶಾಸ್ತ್ರಗಳಿರುತ್ತಲ್ಲ ಹಸ್ಬೆಂಡ್ ಮನೆಗೆ, ಆ ಶಾಸ್ತ್ರಗಳಿದೆ. ಎಲ್ಲರೂ ಡ್ಯಾನ್ಸ್ ಮಾಡ್ಕೊಬಂದು ಫುಲ್ ಎಲ್ಲರೂ ಟಯರ್ಡ್ ಆಗಿದೆ. ಮತ್ತು ಎಲ್ಲ ಪ್ಯಾಕಪ್ ಆಗ್ತಾಯಿದೆ. ಎಲ್ಲ ಚೌಟ್ರಿ ಫುಲ್ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಅಪ್ಪ ಮೇಕಪ್ ಹೋಗುತ್ತಂತ ಹತ್ತಿಲ್ವಂತೆ. ಇಲ್ಲಾಂದ್ರೆ ಆಲ್ಮೋಸ್ಟ್ ಅಕ್ಕ ಬಾ ಅಕ್ಕ ನಿಮ್ಮ ಮದುವೆ ಹೆಂಗಿದ್ದು? ಎಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ರು? ನಿಮ್ಮ ಪ್ರಕಾರ ನಿಮ್ಗೆ ಏನು ಅನ್ನಿಸ್ತು ಹೇಳಿ? ಮದುವೆ ತುಂಬ ಚೆನ್ನಾಗಾಯ್ತು. ನನ್ನ ಮದುವೆ ತುಂಬ ಚೆನ್ನಾಗಾಯಿತು. ಅವನಿಂದ ಹಿಡಿದು ವೇದ ತನಕ ಪ್ರತಿಯೊಬ್ಬರು ಕಾರಣ ನನ್ನ ಮದುವೆ ಇಷ್ಟು ಚೆನ್ನಾಗಾಗೋದಕ್ಕೆ. 4 ದಿನವೂ ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ಎಲ್ಲ ಫ್ಯಾಮಿಲಿ ಹೇಳೋಕ್ಕೆ ತುಂಬ ಅದು ಸರಿ ಬರೋದಿಲ್ಲ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ನನ್ನ ಹೃದಯದಲ್ಲಿರುತ್ತೆ. ನನ್ನ ಮದುವೆಗೆ ಬಂದಿದ್ದ ಎಲ್ಲರಿಗೂ, ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗೂ ನಾನು ಯಾವತ್ತೂ ಚಿರಋಣಿ. ಸ್ಮೈಲ್ ಮಾಡಿಬಿಡಿ ಅಮ್ಮ. ನಾಳೆ ಬರ್ತೀವಿ. ಕಾಯಿ ಗೊತ್ತಿಲ್ಲ ಮಮ್ಮ. ಯಾರು ಇಲ್ಲಿ ಕಾಯಿ ಯಾರೋ ಕಾಯಿ